ಇಲ್ಲಿರೋದು ಏನಪ್ಪ ಒಂದ್ಸರಿ ನಾವು ನೋಡ್ಕೊಂಡು ಎಮ್ ಡಿ ಮಾತಾಡ್ಸ್ಕೊಂಡು ಬರ್ಬೋದು, ಕರೆಕ್ಟಾ? ಅದು ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ? ಈಗ ನೋಡಿ, ಅಮೆರಿಕದಲ್ಲಿ ಅಂದಂತ ದೊಡ್ಡದ ಶೇರ್ ಮಾರ್ಕೆಟ್ ದವಾಖಾನಲ್ಲಿ ಬಿದ್ದವರು ಪ್ರಪಂಚ ಶೇರ್ ಮಾರ್ಕೆಟ್ ಓಟು ಬಿದ್ದೋಗ್ಬಿಡು, ಕರೆಕ್ಟಾ? ಅತಿ ಹೆಚ್ಚು ಲಾಭ ಆಗೋದು ಶೇರ್ ಮಾರ್ಕೆಟಲ್ಲಿ, ಅತಿ ಲಾಸ್ ಆಗೋದು ಶೇರ್ ಮಾರ್ಕೆಟಲ್ಲಿ. ಇಷ್ಟಿರ್ಬೇಕಾರೆ ನಾವಿಲ್ಲಿ ಬದುಕೋದಷ್ಟೇ ನೋಡ್ಬೇಕು. ನಾವು ಪ್ರಪಂಚನೇ ಎತ್ತುತ್ತೀವಿ ಇಲ್ಲ, ಸಂಸಾರ ನಾವು ಎತ್ಕೋಬೇಕಷ್ಟೇ. ನಾವು ಎತ್ಕೊಂಡು ಸಂಸಾರ ನಾವು ಕಾಪಾಡ್ಕೋಬಹುದು, ಕರೆಕ್ಟಾ? ಅದು ಬಿಟ್ಟು ಅಲ್ಲೇನಾಯ್ತು ಇಲ್ಲೇನಾಯ್ತು ಅಂದರೆ ಈಗ ನೀವು ಹೇಳಿದ್ರೆ ಈಗ 525 300 ಬಂದೀನಿ ಅಂತ. ನಮ್ಮ ಸಾಹೇಬ್ರ ಇದ್ದಾರೆ, ನನಗಿಂತ ಸೀನಿಯರ್, ಅವರು ಮೇಲೆ ಹೋಗ್ಬೇಕಿಂತ ಅವ್ರಕ್ಕಿಂತ ಮೇಲೆ ನಾನು ಬಂದೀನಿ. ಆದರೆ ನನಗೆ ಅದು ನೋವಿದೆ, ಅವ್ರು ಮೇಲೆ ಹೋಗ್ಬೇಕು, ನಾನು ಅವ್ರು ಕೆಳಗೆ ಇರಬೇಕಂತ. ಆದರೆ ಅವರು ಮಾಡಬೇಕು, ಯಾಕಂದರೆ ಇಲ್ಲಿರೋದು ನೆಟ್ವರ್ಕ್ ಅಂದ್ರೆ ಏನು, ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕಷ್ಟೇ. ಅವ್ರವ್ರ ಕೆಲಸ ಮಾಡಿದ್ರೆ ಇಲ್ಲಿ ಯಾವುದೋ ಸಮಸ್ಯೆ ಬರೋಲ್ಲ, ಎಲ್ಲರಿಗೂ ಅರ್ನಿಂಗ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಈ ನೆಟ್ವರ್ಕ್ ಅಲ್ಲಿ ಸರ್ ಬರೀ 25 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು 5 ಲಕ್ಷದವರೆಗೂ ಬರುತ್ತೆ ಅಂದರೆ ಹುಡುಗಾಟದ ಮಾತು ಅಂತ ಖಂಡಿತ ಅಲ್ಲ, ಕರೆಕ್ಟಾ? ನಿದ್ದೆ ಬಿಟ್ಟು ನಿದ್ದೆ ಕೊಡಲ್ಲ ಅದು. ಯಾಕಂದ್ರೆ 25 ರೂಪಾಯಿ ಬಂದಿರೋ ಏನು ಮಾಡ್ತಾನೆ, 175 ರೂಪಾಯಿಗೆ ಪ್ರಯತ್ನ ಮಾಡ್ತಾನೆ, 175 ರೂಪಾಯಿ 315ಕ್ಕೆ ಹೋಗ್ತಾನೆ, 315 ಇರೋನೇ ಮಾಡ್ತಾನೆ 525. ಅವನು ಮೇಲ್ ಬರೋಕ್ಕೆ ನೋಡ್ತಾನೆ ವಿನಃ ಕೆಳಗೆ ಹೋಗಿ ಯಾರೂ ನೋಡಲ್ಲ. ಕೆಲಸ ಮಾಡಿದ್ರೆ ಕೆಳಗೆ ಹೋಗ್ತಾರೆ, ಕರೆಕ್ಟಾ? ಇಲ್ಲಿ 18 ಮೆಟ್ಲು ಕೊಟ್ಬಿಟ್ಟಿದ್ದಾರೆ ದೇವರು. ಆ ಮೆಟ್ಲು ನಾವು ಹತ್ಯಂತ ಹೋಗೋಕ್ಕೆ ಹೊರತು ಕೆಳಗೆ ನೋಡ್ಬಾರ್ದು. ಆಗಿಲ್ಲ, ಅದರಲ್ಲೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮತ್ತೆ ನಾವು ಮುಂದಕ್ಕೆ ಹೋಗ್ಬೇಕು. ಪ್ರಯತ್ನ ಇಲ್ಲಿ ಪಾದರಸ ಥರ ಯಾರು ಕೆಲಸ ಮಾಡ್ತಾರೋ ಅವ್ರು ಮುಂದೆ ಬರ್ತಾರೆ. ನೀನು ನಮ್ಮ ಅಕ್ಕಂದೆ, ನೀನೆದ್ದೆ, ಅವನೇನ ಕರೆದ ಇವನೇನ ಕರೆದ ಇದೆಲ್ಲ ಮಾಡಿದರೆ ನಾವು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕೆಲಸ ನೀವು ಸಪ್ರೇಟಾಗಿ ಬೇರೆ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಇದೆ ಸುಭಾಷ್ ಚಂದ್ರ ಬೋಸ್ ಹೆಂಗೆ ಹೇಳಿದ್ರು,